ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಒಂದು ಹೊಸ ವೆರೈಟಿ ಕಬ್ಬ ಅಂತಂದ್ರೆ 297 ಈ ಕಬ್ಬನ್ನು ನಮ್ಮ ಬೈಲಹೊಂಗಲ ತಾಲೂಕದಾಗನ ಅಗದಿ ಹೆಚ್ಚಿನ ಪ್ರಮಾಣ ಇಳುವರಿ ತೆಗೆದಂಥ ರೈತರ ಹೊಲಕ್ಕೆ ನಾ ಈ ಕಬ್ಬ ನೋಡಕ್ಕೆ ಬಂದನು. ನೋಡತ್ತಲ್ಲ ಈಗ ನೋಡುವಂಥ ಕಬ್ಬ ಇದು 297. ಇದು ಎಲ್ಲೈತಪ್ಪ ಅಂತಂತಂದ್ರೆ ಈ ಕಬ್ಬ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಯಡಾಲ ಗ್ರಾಮದಾಗ ಯಾರಪ್ಪ ಅಂತಂತಂದ್ರೆ ರುದ್ರಗೌಡ್ರ ಸಿ ಪಾಟೀಲ್ ನೋಡ್ರಿ. ಈ ಕಬ್ಬಿನ ರೈತರು ಈಗ ನಾನು ನೋಡತ್ತಲ್ಲ, ಈಗ ನಾನು ನೋಡೋದು ಇದು ಕಬ್ಬಿನ ಕುಳಿ. ಇದು ಎರಡನೇ ಕಬ್ಬಿನ ಕುಳಿ. ಈಗ ನಮ್ಮ ರೈತರು ಇದು 297 ಕಬ್ಬನ್ನು 1 ಎಕರೆಗೆ 75ರಿಂದ 80 ಟನ್ ಇಳುವರಿ ತೆಗೆದಾರು ನೋಡ್ರಿ. ನಮ್ಮ ಬೈಲಹೊಂಗಲ ತಾಲೂಕದೊಳಗನ ಹೈಯೆಸ್ಟ್ ಇಳುವರಿ ತೆಗೆದಂಥ ರೈತರು ಯಾರಪ್ಪ ಅಂತಂದ್ರೆ ರುದ್ರಗೌಡ್ರ ಸಿ ಪಾಟೀಲ್. ಮತ್ತು ನಮ್ಮ ಬೈಲಹೊಂಗಲ ತಾಲೂಕದೊಳಗನ ಈ ಕಬ್ಬನ್ನು ಪೈಲ ಇದನ್ನು ಬಳಕೆಗೆ ತಂದವರು ಯಾರಪ್ಪ ಅಂತಂತಂದ್ರೆ ನಮ್ಮ ಗೌಡ್ರನ. ಬರೀಗ ಈ ಕಬ್ಬಿಂದು ಇದು ನೋಡತ್ತವಲ್ಲ, ಇದು ಕುಳಿ ಕಬ್ಬ. ಮೊದಲು ಈ ಕುಳಿ ಕಬ್ಬನ್ನು ನೋಡೋಣ. ಮೊದಲನೇದಾಗಿ ನಾವು ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಕಬ್ಬು ಸಮಲ ಮರಿ ಹೊಡ್ಯಾಕ ಮಹಾರಾಜ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಕಬ್ಬ ಇಳುವರಿ ಹೆಂಗೈತಲ್ಲ, ಇಳುವರಿ ತಕ್ಕನ ಇದು ಮರಿ ಹೊಡ್ಯಾಕನೋ ಹಂಗೈತೆ ಅಂತ ಹೇಳ್ಯಾರ. ನಮಗೆ ಈ ಕಬ್ಬು ನೋಡ್ಕೊಡೋಣ ಗುರ್ತಕ್ಕತಿ ನೋಡ್ರಿ. ಇದು ಒಂದೊಂದು ಕಬ್ಬ ಇಲ್ಲ ಅಂತಂದ್ರೂ ಒಂದು ಸಸಿ ಒಳಗೆ ಇದು ಪೈಲ ಸಸಿ ಹಚ್ಚಿದ ಕಬ್ಬ. ಆಮೇಲೆ ಕಬ್ಬು ಕಟಾವು ಆಗೈತಿ. ಕಬ್ಬು ಕಟಾವು ಆದಮೇಲೆ ಈ ಒಂದು ಸಸಿಗೆ ಒಂದು 10ರಿಂದ 15 ಮರಿ ಬರ್ತೈತಿ. ಅದಕ್ಕಾಗಿ ನಾ ಏನು ಹೇಳ್ತಂತಂದ್ರೆ ಇದು 297 ಕಬ್ಬು ಐತಲ್ಲ, ಇದು ನಮಗೆ ಮರಿ ಹೊಡ್ಯಾಕ ಮಹಾರಾಜ ಅಂತ ಹೇಳ್ಯಾರ. ನಮಗೆ ನೋಡ್ಕೊಡೋದನ್ನ ಗುರ್ತಕತಿ. ಮತ್ತು ಎರಡನೇದಾಗಿ ನಾವು ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಕಬ್ಬ ರೋಗ ನಿರೋಧಕ ಶಕ್ತಿಯನ್ನು ಭಾಳ ಹೊಂದೈತಿ. ಯಾಕೆ ಈ ಕಬ್ಬಿಂದು ಭಾಳ ಮಂದಿ ರೈತರ ಹೊಲಕ್ಕೆ ಹೋಗ್ಯಾರ. ಈ ಕಬ್ಬನ್ನು ನಾನು ವೀಕ್ಷಣೆ ಮಾಡಿದೆನು ಮತ್ತು ಈ ಕಬ್ಬಿಂದ ನನಗೆ ಅನುಭವನೂ ಐತಿ. ಅದಕ್ಕಾಗಿ ನಾ ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಕಬ್ಬ ಸಂಪೂರ್ಣವಾಗಿ ರೋಗ ನಿರೋಧಕ ಶಕ್ತಿ ಹೊಂದೈತೆ ಅಂತ ಹೇಳ್ಯಾರ. ನಾ ಹೇಳ್ತಾನೆ ಈಗ ರೋಗಗಳು ಯಾವಪ್ಪ ಅಂತಂತಂದ್ರೆ ಈಗ ನಮಗೆ ಲೋಕಲ್ ವೆರೈಟಿ ಅದಾವಲ್ಲ ಅವಕ್ಕೆಲ್ಲಕ್ಕೂ ಅತಿವೃಷ್ಟಿ ಮಳೆ ಆತಪ್ಪ ಅಂತಂತಂದ್ರೆ ಈ ಬರೀ ಎಲ್ಲ ರೋಗ ಬಿದ್ದಾವೆ. ಜಂಗಮ್ ರೋಗ ಅಂತ ರೋಗ, ಆಮೇಲೆ ವೈಟ್ ರೋಗ, ನಂತರ ಎಲೆ ಹಂತಂಗಕತ್ತಲ್ಲ ಆ ಥರನಾಗಿ ರೋಗ ಹಾಕ್ಯಾರ. ಕಬ್ಬಿನ ಇಳುವರಿ ಬರೀ ಭಾಳ ಕುಂಠಿತಾಗಿದ್ದಾವೆ. ಮತ್ತು ಈ ಕಬ್ಬು ಮಾತ್ರ ನಾ ಆಗಲೇ ಹೇಳಿದ್ನಲ್ಲ ಆ ರೋಗಿ ಯಾವುದಕ್ಕೂ ತುತ್ತು ಆಗ್ಯಲ್ಲ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ವಿಷಯ ಸಂಬಂಧ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಈ ಕಬ್ಬನ್ನು ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕದೊಳಗನ ಹೆಚ್ಚಿನ ಪ್ರಮಾಣಲೇ ಬಳಕೆ ತಂದವ್ರು ಯಾರಪ್ಪ ಅಂತಂತಂದ್ರೆ ರುದ್ರಗೌಡ್ರನ. ಇವ್ರು ನಮ್ಮ ಗೌಡ್ರು ಅದಾರಲ್ಲ, ರುದ್ರಗೌಡ್ರ ಸಿ ಪಾಟೀಲ್. ಇವರು ತಮ್ಮ ಸ್ವಂತ ಅನುಭವ ಸಂಬಂಧ ನನಗೆ ಹೇಳಿದಾರೆ ನೋಡ್ರಿ. ಈ ಕಬ್ಬನ್ನು ನಮ್ಮ ಗೌಡ್ರು ಹಾಕತ್ತಿಕ್ಯಾರ 3 ವರ್ಷ ಆತು ನೋಡ್ರಿ. ಬರೀ ಈ ಕಬ್ಬನ್ನು ನೋಡೋಣ. ಮತ್ತು ಈ ಕಬ್ಬನ್ನು ನಾವು ಈಗಾಗಲೇ 5 ಫುಟ್ ಸಾಲು ಬಿಟ್ಟು ರೈತರ ಹೊಲಕ್ಕೆ ಹೋಗಿ ಅದನ್ನು ನೋಡಿದೆವು. ನಂತರ ಈ ಕಬ್ಬನ್ನು 4 ಫುಟ್ ಸಾಲು ಬಿಟ್ಟು ರೈತರ ಹೊಲಕ್ಕೆ ಹೋಗ್ಯಾರ. ಈ ಕಬ್ಬಿಂದು ಇದನ್ನು ನೋಡಿದೆವು. ಆಮೇಲೆ ಈಗ ನಮ್ಮ ಗೌಡ್ರು ಏನು ಹೇಳ್ತಾರೆ ಅಂತಂದ್ರೆ ಇದು ಈಗ ಸದ್ಯ ಇವರು 4 ಫುಟ್ ಸಾಲು ಬಿಟ್ಟಾರ. 4 ಫುಟ್ ಸಾಲು ಬಿಟ್ಕ್ಯಾರ. ಈಗಾಗಲೇ 70 ಟನ್ ಮೇಲ್ಪಟ್ಟು ಇಳುವರಿ ತೆಗ್ದಾರು. ನಂತರ ಈಗ ನಮ್ಮ ಗೌಡ್ರು ಏನು ಹೇಳ್ತಾರೆ ಅಂತಂದ್ರೆ ಈಗೇನು ಇದು ಕಬ್ಬಿನ ಸಾಲು 4 ಫುಟ್ ಬಿಟ್ಟವಲ್ಲ, ಇದು 5 ಫೂಟ ನಾವು ಸಾಲು ಬಿಟ್ಟವು ಅಂತಂತಂದ್ರೆ ಇನ್ನೂ ಬಂಪರ್ ಇಳುವರಿ ಬರೋದಂತ ಹೇಳ್ಯಾರ ಹೇಳ್ತಾರೆ. ಅದನ್ನು ನಾವು ಯಾಕಂತ ಕೇಳಿದ್ವು, ಈಗ ನಮ್ಮ ಕಬ್ಬಿಗಳಿಗೆ ಗಾಳಿ ಬೆಳಕ ಎಷ್ಟು ಆಡ್ತದಲ್ಲ ಅಷ್ಟು ಆಡೋದ್ರಿಂದ ಈಗೇನು ಕಬ್ಬಿನ ಮರಿ ಇದಾವಲ್ಲ ನೋಡತ್ತವಲ್ಲ,
ಈ ಕಬ್ಬಿನ ಮರಿ ದಸ್ಪುಷ್ಟವಾಗಿ ಬೆಳಿತಾವೆ, ಆಮೇಲೆ ಆರೋಗ್ಯಕರವಾಗಿ ಬೆಳಿತಾವೆ. ಆಮೇಲೆ ಈಗ ಸೂರ್ಯನ ಕಿರಣ ಅದಾವಲ್ಲ, ಇದು ನಮ್ಮ ಕಬ್ಬಿನ ಮರಿಗೆ ನೇರವಾಗಿ ಕಬ್ಬಿನ ಗಡ್ಡಿ ಮಟನ ಬೀಳ್ತಾವೆ. ಅದಕ್ಕಾಗಿ ಈ ಕಬ್ಬ ದಸ್ಪುಷ್ಟವಾಗಿ ಬರೋದಂತ ಕ್ಯಾರ ನಮ್ಮ ಗೌಡ್ರು ಹೇಳ್ತಾರೆ. ಮತ್ತು ಕಬ್ಬಿನ ಸಾಲಿನ ಸಂಖ್ಯೆ 5 ಫೂಟ್ ಆತಂತಂದ್ರೆ ನಮಗೆ ಇದನ್ನು ಲವಣಿ ಮಾಡೋಕ್ಕೂ ಆಗಾರ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನಮಗೆ ಎತ್ತಲ್ಲಿ ಗಳೆ ಹೊಡಿದು ದುರ್ಲಭ ಆಗೈತಿ. ಈಗ ನಮಗೆ ಲೇಬರ್ ಸಂಖ್ಯೆ ಕಡಿಮೆ ಸಂಬಂಧಾಗಿ ವ್ಯವಸಾಯ ಮಾಡೋದು ಕಠಿಣ ಆಗೈತಿ. ಅದಕ್ಕಾಗಿ ನಾವೆಲ್ಲರೂ ಈಗ ಏನಾಗಬೇಕಾಗಿತ್ತು ಅಂತಂದ್ರೆ ಯಂತ್ರೋಪಕರಣಗಳಿಗೆ ನಾವು ತಲೆ ಬಾಗಬೇಕಾಗೈತಿ. ಈಗ ನಮಗೆ ಯಂತ್ರೋಪಕರಣಗಳು ಇಲ್ಲಲ್ಪ ಅಂತಂತಂದ್ರೆ ನಮಗೆ ವ್ಯವಸಾಯ ಮಾಡೋಕ್ಕನ್ನ ಭಾಳ ಕಠಿಣ ಆಗೈತಿ. ಯಾಕಪ್ಪ ಅಂತಂದ್ರೆ ಈಗ ದಿನನಿತ್ಯನ ನಾವು ವ್ಯವಸಾಯ ಮಾಡ್ಬೇಕಂತಂದ್ರೆ ನಮಗೆ ಲೇಬರ್ ಸಮಸ್ಯೆ ಭಾಳ ಆಗೈತಿ. ಅದಕ್ಕಾಗಿ ನಾವು ಸಾಲಿನ ಸಂಖ್ಯೆ ನಾವು ಬಿಟ್ಟಿವಪ್ಪ ಅಂತಂತಂದ್ರೆ ಈಗ ನಮ್ಮ ಹೊಸವಾಗಿ ನೂತನವಾಗಿ ಉಪಕರಣ ಬಂದಾವಲ್ಲ, ಸಣ್ಣ ಟ್ಯಾಕ್ಟ್ರ್ ಆಗಲಿ, 2 ಸ್ಪೀಡ್ ಟ್ಯಾಕ್ಟ್ರ್ ಆಗಲಿ, ಪವರ್ ಟ್ಯಾಕ್ಟ್ರ್ ಆಗಲಿ, ಆಮೇಲೆ ದೊಡ್ಡ ಟ್ಯಾಕ್ಟ್ರ್ ಆಗಲಿ, ಇವರಿಂದ ನಾವು ನಮ್ಮ ಕಬ್ಬುಗಳಾಗ ವ್ಯವಸಾಯ ಮಾಡ್ಬೋದು. ಅದಕ್ಕಾಗಿ ನಾವು ಕಬ್ಬಿನ ಸಾಲ ಬಿಡೋದಂದನ ಇಳುವರಿನೂ ಬಂಪರ್ ಐತಿ, ನಂತರ ಖರ್ಚು ಕಡಿಮೆ ಐತಿ, ಆಮೇಲೆ ನಮ್ಮ ವ್ಯವಸಾಯ ಮಾಡೋಕೆ ಭಾಳ ಹಗರಕ್ಕತ್ತಂತ ಕ್ಯಾರ ನಾನು ರೈತ ಮಿತ್ರರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳತ್ತೇನೆ. ಮತ್ತು ಈ ಕಬ್ಬಿಂದು ಫ್ಯಾಕ್ಟ್ರಿ ಬೇಡಿಕೆನೂ ಭಾಳ ನೋಡಿರಿ. ಯಾಕಂತಂದ್ರೆ ಈ ಕಬ್ಬಂದು ಎಲ್ಲ ಫ್ಯಾಕ್ಟ್ರಿ ಬೇಡಿಕೆ ಭಾಳ ಐತಿ. ಯಾಕಂತಂದ್ರೆ ಈ ಕಬ್ಬ ಸಕ್ರೆ ಅಂಶ ಭಾಳ. ಈಗಾಗಲೇ ನಾನು ದಿನಾರ ಹೊಲ್ದಾಗನ ಈ 297 ಕಬ್ಬಿತ್ತು, ಅದನ್ನು ನಾನು ವಿಡಿಯೋ ಮಾಡಿದ್ದೇನೆ. ನಂತರ ಅದನ್ನು ನಾನು ಡಿಗ್ರಿನೂ ಚೆಕ್ ಮಾಡಿಸಿದ್ನಿ. ಅದು ಯಾವ ಫ್ಯಾಕ್ಟ್ರಿಪ್ಪ ಅಂತಂದ್ರೆ ಇನಾಮ್ದಾರ್ ಶುಗರ್ಸ್, ಅದ ಫ್ಯಾಕ್ಟ್ರಿ ಫೀಲ್ಡ್ ಕರ್ಕೊಂಬಂದು ನಾನು ಆ ಕಬ್ಬನ್ನು ದನ್ಯಾರ ಹೊಲಕ್ಕೆ ಹೋಗ್ಯಾರ ನಾನು ಆ ಕಬ್ಬನ್ನು ಚೆಕ್ ಮಾಡಿಸಿದ್ನಿ. ಆ ಕಬ್ಬ ಡಿಗ್ರಿ ಎಷ್ಟಿತ್ತಪ್ಪ ಅಂತಂತಂದ್ರೆ ಮ್ಯಾಗಡೆ 20 ಇತ್ತು, ಅಂದ್ರೆ ತುದಿ ಸೈಡ್ ಕಬ್ಬ 20 ಇತ್ತು. ನಂತರ ನೋಡಿರಿ ನಡ್ಕಿನ ಸೈಡ ಅಂತಂದ್ರೆ ನಡ್ಕಿನ ಗಣಿಕೆ ನೋಡಿರಿ ಅದು 22 ಇತ್ತು. ಆಮೇಲೆ ತೆಳ್ದಾಗದಲ್ಲ ಪೂರ್ತಿ ತೆಳ್ದಾಗಿನ ಗಣಿಕೆ ಕಬ್ಬ 24-25 ಇತ್ತು. ಅದಕ್ಕಾಗಿ ಈ ಕಬ್ಬ ಡಿಗ್ರಿನೂ ಭಾಳ ಐತಿ, ಆಮೇಲೆ ಸಕ್ರೆ ಅಂಶ ಭಾಳ ಐತಿ. ನಂತರ ಈ ಕಬ್ಬಿಂದು ಎಲ್ಲ ಫ್ಯಾಕ್ಟ್ರಿ ಬೇಡಿಕೆನೂ ಭಾಳ ಐತಿ. ಅದರಂತೆ ಈ ಕಬ್ಬು ಬೇಡಿಕೆ ಯಾವ ಥರ ಆಗತ್ತಲ್ಲ, ಅದರಂತೆ ಇದನ್ನು ಕಬ್ಬು ಕಡಿಯೋ ಗ್ಯಾಂಗಿನ ಬೇಡಿಕೆನೂ ಭಾಳ ಐತಿ. ಯಾಕಂದ್ರೆ ಈ ಕಬ್ಬ ಬೀಳು ಪ್ರಮಾಣ ಭಾಳ ಕಡಿಮೆ ನೋಡಿರಿ. ಆಮೇಲೆ ಈ ಕಬ್ಬ ಎಷ್ಟು ದಿವಸ ಆದ್ರೂ ಇದು ತನ್ನ ವಜನ ಕಳ್ಕೊಳ್ಳೋಂತ ಕ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಅದಕ್ಕಾಗಿ ನಾವು ಹಿಂದಿನ ಹಳಿ ವೆರೈಟಿ ಕಬ್ಬೆಲ್ಲ ಬಿಟ್ಟು ಈಗ ನೂತನವಾಗಿ ಈಗೇನು ಹೊಸ ವೆರೈಟಿ ಕಬ್ಬು ಬಂದಾವಲ್ಲ, ಈ ಕಬ್ಬುಗಳು ನಾವು ವ್ಯವಸಾಯದೊಳಗೆ ಅಳವಡಿಸ್ಕೊಂಡ್ವಿ ಅಂತಂದ್ರೆ ನಮ್ಮ ಇಳುವರಿ ಬಂಪರ್ ಆಕತಿ. ಮತ್ತು ಇವೆಲ್ಲ ರೋಗರಹಿತ ತಳಿನದಾವು ನೋಡಿರಿ. ಆಮೇಲೆ ಈ ಕಬ್ಬುಗಳಿಗೆ ಫ್ಯಾಕ್ಟ್ರಿನ ಬೇಡಿಕೆನೂ ಭಾಳ ಐತಿ ಮತ್ತು ಇಳುವರಿನೂ ಬಂಪರ್ ಐತಿ ನೋಡಿರಿ. ಆಮೇಲೆ ಬೀಳು ಪ್ರಮಾಣ ಕಡಿಮೆ ಐತಿ. ಅದಕ್ಕಾಗಿ ನಾವು ಈ 297 ಕಬ್ಬನ್ನು ಹಾಕಕ್ಕೆ ಅಡ್ಡಿಲ್ಲ ಅಂತ ಏಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ ನೋಡಿರಿ. ಇಷ್ಟೆಲ್ಲ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.